ಬಂದರೂ ಹಿಂಗೆ ಸಪೋರ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಡಿ ಬಾಸ್ನ ಬಿಟ್ಕೊಡಲ್ಲ. ಸೊ ನಾವಂತೂ ನಿಜವಾಗ್ಲೂ ಅವ್ರಿಗೆ ಹೆಂಗೆ ಅಂದರೆ ನಮ್ಮ ಅಭಿಮಾನಿಗಳಿಗೆ ನಾವಿರೋ ಫುಲ್ಲು ನಮ್ಮದು ಏನಿರುತ್ತೆ ಅಭಿಮಾನನ ಯಾವತ್ತೂ ಕಮ್ಮಿ ಮಾಡ್ಕೊಳ್ಳಲ್ಲ ಸರ್. ನಾವು ಯಾವಾಗಿದ್ರೂ ಡಿ ಬಾಸ್ ಫ್ಯಾನ್ಸೇ, ಫಾಲೋವರ್ಸೇ. ನಾವು ಅವ್ರಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ನೀವು ದಿನ ಒಂದೊಂದು ಫಿಲಿಮ್ ರಿಲೀಸ್ ಮಾಡಿ, ದಿನ ನಾವು ಹಿಂಗೆ ಬುಕ್ಕಿಂಗ್ ಮಾಡ್ಕೊಂಡು ದಿನ ಒಂದೊಂದು ಫಿಲಿಮ್ ಬರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಅವ್ರನ್ನ ಬಳ್ಳಾರಿಗಲ್ಲ ಎಲ್ಲೋದ್ರೂ ಅವ್ರು ವಾಪಸ್ ಬರ್ತಾರೆ, ನಮಗೆ ಗೊತ್ತು. ಆ ಕಾನ್ಫಿಡೆನ್ಸು ನಮಗಿದೆ. ನಮ್ಮ ಥರ ಅಭಿಮಾನಿಗಳಿಗೆ ಎಲ್ಲರಿಗೂ ಇದ್ದರೆ ಖಂಡಿತ ಡಿ ಬಾಸ್ಗೆ ಯಾವತ್ತೂ ಕೆಟ್ಟದಾಗಲ್ಲ ಸರ್. ಇದಂತೂ ಖುಷಿಯಾಗಿ ಹೇಳ್ಕೊತೀನಿ ಸರ್. ಇಲ್ಲ, ಆ್ಯಕ್ಚುಲಿ ನಾನು ಅವರು ಜೈಲಿಗೆ ಹೋದ್ಮೇಲೆ ಫುಲ್ ಅಭಿಮಾನಿಯಾಗಿದ್ದು. ಯಾಕೆ ಗೊತ್ತಾ, ಅವ್ರು ಏನು ಅನ್ನೋದು ನಮಗೆ ಗೊತ್ತಾಯಿತು. ಸೊ ಇವಾಗ ಅವ್ರ ಒಳ್ಳೆತನನೇ ಅವ್ರಿಗೆ ಕಾಪಾಡುತ್ತೆ ಸರ್. ಥ್ಯಾಂಕ್ ಯು. ಸಿನಿಮಾನ ಎಷ್ಟು ಖುಷಿ ಆಗುತ್ತೋ ಗೊತ್ತಾ, ತುಂಬ ಖುಷಿ ಆಗುತ್ತೆ. ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಇನ್ನೂ 100 ವರ್ಷ ಬಿಟ್ಟಾಕಿ ಸಿನಿಮಾ, ಇನ್ನೂ 100 ವರ್ಷ ಬಿಟ್ಟಾಕಿ ಡೂಪರ್ ಹಿಟ್ 100 ಡೇಸ್ ಸಿನಿಮಾ ಓಡುತ್ತೆ. ಈ ಥರ ಸಿನಿಮಾ ಕೊಡಿ. ಇವತ್ತಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕೆಟ್ಟ ಕಳಂಕ ಹೋಯ್ತು. ಇವತ್ತಿಂದ ಹಬ್ಬನೇ, ಎಲ್ಲ ಸಿನಿಮಾಗಳು ಓಡುತ್ತೆ. ನೋಡಿ ಸರ್, ಜನ ಸಾಗರ ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಇದ್ದಾರೆ. ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ, ಸಿನಿಮಾ ನೋಡ್ತಾರೆ. ನಿಜವಾಗ್ಲೂ ಪ್ರತಿಯೊಬ್ಬರೂ ಅಣ್ಣ ಮೇಲೆ ಕೆತ್ತುತ್ತಾನೆ ಬಂದರು ಅಲ್ವಾ. ಅಭಿಮಾನಿಗಳು ಅಷ್ಟೇ, ಎಲ್ಲ ಸಿನಿಮಾ ನೋಡ್ತಾರೆ. ಯಾರೋ ಒಬ್ರು ಕೆಟ್ಟದ್ದು ಮಾತಾಡ್ತಾರೆ, ಎಲ್ಲ ಅಭಿಮಾನಿಗಳು ಹಂಗಲ್ಲ. ನಮ್ಮಂಥ ಒಳ್ಳೆ ಅಭಿಮಾನಿಗಳು ಇದ್ದಾರೆ. ಕನ್ನಡ ಸಿನಿಮಾಲಿ ಎಲ್ಲ ಸಿನಿಮಾಗಳು ನೋಡ್ತೀವಿ, ಎಲ್ಲ ಸಿನಿಮಾನೂ ಬೆಳೆಸ್ತೀವಿ ಹೇಳ್ತೀನಿ. ನೆಕ್ಸ್ಟು ಮಾರ್ಟಿನ್ ಇದೆ, ಈಗ ಪೌಡರ್ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಆಮೇಲೆ ಕೃಷ್ಣ ಸಖಿ ಅಂತ ಅದು ಗೋಡಶ ಗಣೇಶ್ ಅವ್ರದ್ದು. ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತದೆ. ದಯವಿಟ್ಟು ನಾವು ಕನ್ನಡಿಗರಾಗಿ ಎಲ್ಲದಕ್ಕೆ ಅಂದರೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ದರ್ಶನ್ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಆ್ಯಕ್ಟಿಂಗ್ ಮಾತ್ರ ಎಲ್ಲರೂ ತುಂಬಾ ಸೂಪರಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಮಾತ್ರ ಹೈಲೈಟ್ ಆಗಿದೆ. ಇನ್ನೊಂದು ನಿಜವಾಗ್ಲೂ ಲವ್ ಸ್ಟೋರಿಯಲ್ಲಿ ಯಾವಾಗಲೂ ಐತಲ್ಲ, ಹೇಳಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇದ್ದೀರಲ್ಲ, ಆದಷ್ಟು ಬೇಗ ಹೇಳಿಬಿಡಿ. ಯಾಕೆಂದರೆ ಪ್ರೀತಿಯಲ್ಲಿ ಎಂಡಿಲ್ಲ. ಈಗಿನ ಕಾಲದಲ್ಲಿ ಇಲ್ಲ, ಒಂದು ದಿವಸ ಲವ್ ಆಗುತ್ತೆ, 3ನೇ ದಿವಸಕ್ಕೆ ಏನೇನೋ ಆಗಿ ಬ್ರೇಕಪ್ ಆಗಿರುತ್ತೆ. ಅಂಥದ್ರಲ್ಲಿ ನೀವು ಕಾಯ್ಸಕ್ಕೆ ಹೋಗ್ಬಿಡಿ. ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಈ ಜನ್ರೇಷನ್ಗೆ ಚೇಂಜ್ ಆಗಿ ಆದಷ್ಟು ಬೇಗ. ಇನ್ನೊಂದು ನನ್ನ ಬಾಸ್ ಬಗ್ಗೆ ಹೇಳಬೇಕಂದ್ರೆ, ಮೀಡಿಯಾದವ್ರಿಗೆ ಎಲ್ರಿಗೂ ಹೇಳ್ತೀನಿ ಒಂದೇ ಒಂದು ಮಾತು, ಜಾಸ್ತಿ ಇಳಿಯೋಕ್ಕೆ ಹೋಗಬೇಡಿ. ಅವರು ನಮ್ಮ ಮನೆ ಹುಡುಗನೇ. ಅವ್ರು ಏನೋ ತಪ್ಪು ಮಾಡಿದ್ದಾರೆ, ಕ್ಷಮಿಸ್ಬಿಡಿಯಲ್ಲ. ಏನೋ ಹೇಳಿದ್ದಾರೆ, ಅವರು ಮಾತಾಡಿದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡ್ಬೋದು. ನಿಮ್ಮ ಮನೆಯವರು ಅಂತ ಈಗ ನೀವು ಎಲ್ಲರೂ ಆದಷ್ಟು ಬೇಗ ಅವ್ರನ್ನ ಕ್ಷಮಿಸ್ಬಿಡಿ. ಯಾಕೆಂದರೆ ಅವ್ರಿಗೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಯಾಕಂದರೆ ಸಹಾಯ ಇಷ್ಟು ದಿವಸ ಅವ್ರು ಜೈಲಲ್ಲಿ ಇದ್ದರೆ ಎಷ್ಟೋ ಜನಕ್ಕೆ ಸಹಾಯವಾಗ್ತಿತ್ತು, ಆದರೆ ಸಹಾಯ ಆಗಿಲ್ಲ. ಈಗ ಅವ್ರು ಮುಂದೆ ಆದಷ್ಟು ಬೇಗ ಬಂದರೆ ಮಸ್ತಾಗಿದೆ, ಬಂದು ನೋಡ್ಬೇಕು ಎಲ್ಲರೂ. ಬಾಸ್ ಬರಲಿ ಜೈಲಿಂದ, ಆಮೇಲೆ ಎಲ್ಲರಿಗೂ ಆನ್ಸರ್ ಕೊಡೋಣ 1 by 1. ಬರಲಿ ಎಲ್ಲ ಸುಳ್ಳೆ ಮಕ್ಕಳ ಎಗರಾಡ್ತಾರೆ. ಏನು ಬ್ರೋ, ನೆಕ್ಸ್ಟು ನಾವು ಡಿವಿಲಿ ಕಾಯ್ಬೇಕು, ಅವ್ರು ಬರಬೇಕು ಫಸ್ಟು. ಆಮೇಲೆ ಬರ್ಜಾರೆ ಎಂಟ್ರಿ ಕೊಡ್ಸ್ಕೊಳ್ಳೋಣ, ಅವ್ರನ್ನ ತೋರ್ಸೋಣ ಎಲ್ಲರಿಗೂ. ಸಿನಿಮಾ ಸೂಪರ್. ಅವಾಗಿನ ಕಾಲದಲ್ಲ 700 ದಿವಸ ಓಡಿತ್ತು, ಇವತ್ತೇನು ಹಬ್ಬ ಅಷ್ಟೇ. ಇಷ್ಟಕ್ಕೆ ಹಬ್ಬ ರಿಲೀಸ್ ಮಾಡಿರೋದಕ್ಕೆ. ಅಕಸ್ಮಾತ್ ಡೆವಿಲ್ ಏನಾದ್ರು ಬಿಟ್ಟರೆ ಏನು ಗತಿ ಎಲ್ಲ ಇಲ್ಲೆಲ್ಲ ಜಾಮ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಕಲಾಸಿಪಾಳ್ಯ ಆಯ್ತಲ್ಲ, ಕಲಾಸಿಪಾಳ್ಯ ಬಿಟ್ಟರೆ ನೆಕ್ಸ್ಟು ದಾಸ ಎಕ್ಸ್ಪೆಕ್ಟೇಷನ್. ದಾಸ ಬಿಟ್ಟರೆ ನೆಕ್ಸ್ಟ್ ಸೆಪ್ಟೆಂಬರ್ 30 ಬಂದರೆ 14 ವರ್ಷ ಆಗುತ್ತೆ ಸಾರಥಿ ರಿಲೀಸ್ ಆಗಿ. ಸಾರಥಿ ಬಿಡಬೇಕು, ಇನ್ನೂ ಕ್ರೇಜ್ ತುಂಬ ಜಾಸ್ತಿ ಆಗುತ್ತೆ. ಒನ್ಸ್ ಎ ಲೆಜೆಂಡ್ ಆಲ್ವೇಸ್ ಎ ಲೆಜೆಂಡ್ ಸರ್. ಆಲ್ ದ ಬೆಸ್ಟ್ ಸರ್. ಯಾವ ರಿಲೀಸ್ ಮಾಡಿದ್ರು ಅಲ್ಲ, ಬಾಸ್ ಯಾವತ್ತಿದ್ರು ಬಾಸೇ. ಅವ್ರ ಬಾಸ್ ಥರ ಬಾಸ್ ಅಲ್ಲ ನಮ್ಮ ಬಾಸು. ಅವ್ರೇನು ಕೆಟ್ಟ ಕೆಲಸ ಮಾಡೋಕೆ ಹೋಗಿಲ್ಲ. ಇಷ್ಟು ದಿವಸ ಎಷ್ಟು ಜನ ರೇಪು ನಡೀತಿದೆ ನಿಮಗೆ ಗೊತ್ತು ಕರ್ನಾಟಕದಲ್ಲಿ. ಅವ್ರು ಮಾಡೋದೇನು ಕೆಟ್ಟ ಕೆಲಸ ಇಲ್ಲ. ಆದರೆ ಇವತ್ತು ಅವ್ರು ತುಳಿಬೇಕು ಅಂತ ಎಷ್ಟೋ ಜನ ಕಾಲ್ ತುಳಿತಾರೆ. ನಮ್ಮ ಬಾಸ್ ಇವತ್ತಂದಲ್ಲ, 2000 ಇಸ್ವಿಯಿಂದನೂ ಕಾಲು ತುಳಿಯೋರನ್ನ ತುಳ್ಕೊಂಡು ಮೆಟ್ಕೊಂಡೆ ಬಂದಿರೋದು ಬಾಸು. ಯಾವತ್ತಿದ್ರು ಬಾಸೆ. ಡಿ ಬಾಸ್ಗೆ, ಡಿ ಬಾಸ್ಗೆ, ಡಿ ಬಾಸ್ಗೆ. ಅಣ್ಣ ನೆಕ್ಸ್ಟ್ ಕಲಾಸಿ ಮಳೆ ಬರ್ತದೆ. ಇದ್ಯಾವುದೋ ಇನ್ನೂ ರೇಂಜ್ ಹೋಯ್ತದೆ ಮುಂದಕ್ಕೆ. ತಲೆ ಕೆಡಿಸ್ಕೊಳ್ಳಿ. ಬಾಸ್ ಆದಷ್ಟು ಬೇಗ ಬರಲಿ. ತಾಯಿ ಚಾಮುಂಡಮ್ಮ ಕಾಯ್ತಾಳೆ. ಕಾಯ್ದ್ರೆ ನಮ್ಮ ಬಾಸ್ ಬೇಗ ಬರ್ತಾರೆ. ಮಾಡ್ತೀವಿ, ಬಾಸ್ ಆಚೆ ಬರಲಿ, ಅವಳಿ ಮಾಡ್ತೀವಿ. ಬಜಾರ್ಗೆ ನೀನು ಒಬ್ಬನೇ ಸುಲ್ತಾನ, ಅದು ನಮ್ಮ ಚಾಲೆಂಜಿಂಗ್ ದರ್ಶನ್ ಸುಲ್ತಾನ. ಜೈ ಡಿ ಬಾಸ್, ಜೈ ಡಿ ಬಾಸ್. ನಮ್ಮ ಬಾಸು ಯಾರು ಮಾತ್ರ ಬಿಡಲ್ಲ. ಜೈ ಡಿ ಬಾಸ್, ಜೈ ಡಿ ಬಾಸ್, ಕೊನೆವರೆಗೂ ಅಭಿಮಾನ. ಜೈ ಡಿ ಬಾಸ್. ಡೈಲಾಗ್ ಎಲ್ಲ
ಸಿನಿಮಾದಲ್ಲೇ ಡೈಲಾಗ್ ಇಲ್ಲ, ಬಾಸ್ ಲುಕ್ಕಲ್ಲೇ ಮಾತಾಡಿದ್ದಾರೆ, ಬರೀ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ದರ್ಶನ್ ಥರ ಇನ್ನೊಬ್ರು ಬರಲ್ಲ ಇಂಡಸ್ಟ್ರಿಗೆ, ಒಬ್ಬರೇ ಡಿ ಬಾಸು, ಒಬ್ಬರೇ ಬಾಕ್ಸ್ ಆಫೀಸ್ ಸುಲ್ತಾನು. ಆದಷ್ಟು ಬೇಗ ಆಚೆ ಬರಲಿ, ನಮಗೆಲ್ಲ ಒಳ್ಳೊಳ್ಳೆ ಸಿನಿಮಾ ಕೊಡಲಿ, ನಮ್ಮನ್ನು ಹಿಂಗೆ ರಂಜಿಸ್ತಾ ಇರಲಿ, ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇರಲಿ. ಜೈ ಡಿ ಬಾಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.